ದುಬೈ ಮಾಲ್ನ ಎಂಟ್ರೆನ್ಸ್ ಮುಂದೆ ಹೀಗಿದೆ. ನಾವು ಒಳಗಡೆಯಿಂದ ಹೋದ್ವಲ್ಲ, ಇಲ್ಲಿಂದ ಹೋಗಲಿಲ್ಲ. ನೋಡಿ ಹೀಗಿದೆ ಅಕ್ಕಪಕ್ಕ ಎಲ್ಲ. ದುಬೈ ಮಾಲ್ ಹಿಂದೆನೇ ಬುರ್ಜ್ ಖಲೀಫಾ ಕಾಣುತ್ತೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇದು ಬಂದು ಡೌನ್ ಟೌನ್ ಸಿಟಿ, ದುಬೈ ಮಾಲ್ ಅಕ್ಕಪಕ್ಕ ಇರೋದು. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ, ನಾವು ದುಬೈ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಏನೇನಿತ್ತು ಅಂತ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ, ಆ ವ್ಲಾಗ್ನ ನೋಡಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಇವಾಗ ದುಬೈ ಮಾಲ್ ಮುಗಿಸ್ಕೊಂಡು ಅರೌಂಡ್ 3 o'clock ನಾವು ಹೊರಗಡೆ ಬಂದಿದ್ದೀವಿ. ಯಾವ ವೇಯಲ್ಲಿ ನಾವು ದುಬೈ ಮಾಲ್ಗೆ ಹೋಗಿದ್ವೋ ಮೆಟ್ರೋಯಿಂದ ಮಾಲ್ಗೆ, ಅದೇ ವೇಯಲ್ಲಿ ಈಗ ವಾಪಸ್ ಬಂದು ಮೆಟ್ರೋ ಸ್ಟೇಷನ್ನ ರೀಚ್ ಆಗ್ತಾ ಇದ್ದೀವಿ ಟು ರೀಚ್ ಅವರ್ ನೆಕ್ಸ್ಟ್ ಪ್ಲೇಸ್. ಆನ್ ದ ವೇ ಟು ದುಬೈ ಮಾಲ್ ನಾವು ನೋಡಿದ್ವಿ ಒಂದು ಸ್ಕೈ ವ್ಯೂ ಅಬ್ಸರ್ವೇಟ್ರಿ ಅಂತ ಹೇಳಿಬಿಟ್ಟು. ಅಲ್ಲಿ ನಾನು ಹೇಳಿದ್ದೆ ಗ್ಲಾಸ್ದು ವಾಲ್ಸ್ ಇರುತ್ತೆ, ಗ್ಲಾಸ್ ಫ್ಲೋರ್ ಇರುತ್ತೆ, ಅಲ್ಲಿ ನಾವು ಎಡ್ಜ್ ವಾಕ್ ಮಾಡ್ಬೋದು, ಹಾಗೆ ಸ್ಲೈಡ್ ಎಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಹೋಗಬೇಕಾದ್ರೆ ಒಳಗಡೆ ನಾನು ವಿಸಿಟ್ ಮಾಡಿರಲಿಲ್ಲ. ರಾಜೇಶ್ಗೆ ಅದು ಮಾಡಬೇಕು ಅಂತ ತುಂಬ ಕ್ಯೂರಿಯಾಸಿಟಿ. ಅದಕ್ಕೆ ಬಾ ಒಳಗಡೆ ಹೋಗೋಣ, ಕೇಳೋಣ ಅದರ ಡೀಟೇಲ್ಸು ಅಂದ್ಬಿಟ್ಟು. ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಇದು ಬಂದು ಸ್ನೇಹಿತರೆ ಟಿಕೆಟ್ ಫೀ 80 dirhamಸಿಂದ ಶುರು ಆಗುತ್ತೆ. 80 dirhamಸಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಒಂದು ಗ್ಲಾಸ್ ಫ್ಲೋರ್ ಮೇಲೆ ನಡೆದಾಡೋದು, ಅದರ ಜೊತೆ ಒಂದು ಸ್ಲೈಡ್, ಒಂದು 3 to 5 seconds ಏನೋ ಆಗುತ್ತಂತೆ. ಗ್ಲಾಸ್ದು ಸ್ಲೈಡ್ ಅದ್ರ ಪಕ್ಕ ಒಂದು ವಾಲ್ ಇರುತ್ತೆ. ಸೊ ಅಲ್ಲಿ ಕೂತ್ಕೊಂಡು ನೀವು ಸಿಟಿ ವ್ಯೂನ ನೋಡ್ಬೋದು, ಹಾಗೆ ಅಲ್ಲಿ ಸ್ಲೈಡ್ ಮಾಡ್ಬೋದು. ಅದಕ್ಕೆ 80 dirhams. ಅದರ ಜೊತೆ ನಾವು ಕೇಳಿದ್ವಿ ಇಲ್ಲಿ ಒಂಥರ ಎಡ್ಜ್ ವಾಕ್, ಅದು ಸೇಫ್ಟಿ ಇರುತ್ತೆ, ಅಲ್ಲಿ ಉಯ್ಯಾಲೆ ಥರ ಆಡ್ಬೋದು ಅಂತ ಹೇಳಿಬಿಟ್ಟು. ನಾನು ಅಲ್ಲಿ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ನೋಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದು ನಾವು 80 dirhamಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲ, ಅದಕ್ಕೆ ಸಪ್ರೇಟ್ ಚಾರ್ಜ್. ಇದಕ್ಕೆ ನಾವು 499 dirhamsನ ಪೇ ಮಾಡಬೇಕಾಗತ್ತೆ. ಅದು ಫಾರ್ 20 minutes ಟೈಮ್ ಇರುತ್ತಂತೆ. ಸೊ 80 dirhamsಗೆ ನೀವು ಗ್ಲಾಸ್ ಮೇಲೆ ವಾಕ್ ಮಾಡ್ಬೋದು, ಸ್ಲೈಡ್ ಮಾಡ್ಬೋದು ಅಷ್ಟೇ. ಇದು ಬೇಕು ಅಂದರೆ ನೀವು ಎಕ್ಸ್ಟ್ರಾ 499 ಪೇ ಮಾಡಬೇಕಾಗತ್ತೆ. ಈಗ ನಾವು ಎಮಿರೇಟ್ಸ್ ಟವರ್ ಸ್ಟಾಪಲ್ಲಿ ಇಳಿದಿದ್ದೀವಿ. ಇಲ್ಲಿಂದ ಫ್ಯೂಚರ್ ಮ್ಯೂಸಿಯಮ್ ಹತ್ತಿರ ಆಗುತ್ತೆ, ಇಲ್ಲಿಂದ ನಡ್ಕೊಂಡು ಹೋಗೋದು ಅಂತ ಹೇಳಿ. ಈಗ ನೋಡೋಣ ಮೆಟ್ರೋ ಚಾರ್ಜಸ್ ಎಷ್ಟಾಗುತ್ತೆ ಅಂತ. ದುಬೈ ಮಾಲಿಂದ ಈ ಎಮಿರೇಟ್ಸ್ ಟವರ್ಗೆ ಒಂದು 3-4 ಸ್ಟಾಪ್ ಒಳಗಡೆನೇ ಬರುತ್ತೆ. ಸೊ 3 dirhams ಕಟ್ಟಾಯಿತು ನೋಡಿ. ಮ್ಯೂಸಿಯಮ್ ಆಫ್ ಫ್ಯೂಚರ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಎಕ್ಸಿಟ್ ಕೂಡ, ಆ್ಯಂಡ್ ಎಮಿರೇಟ್ಸ್ ಟವರ್ಗೆ ಈ ಕಡೆ ಎಕ್ಸಿಟ್ ಆ್ಯಂಡ್ ಮ್ಯೂಸಿಯಮ್ಗೆ ಎಂಟ್ರಿ. ಜಾಸ್ತಿ ದೂರ ಇಲ್ಲ, 250 meters ಅಷ್ಟೇ. ಈ ಥರ ಆರ್ಕಿಟೆಕ್ಚರ್ ಇರೋದು ಆ ಬಿಲ್ಡಿಂಗ್ದು ಅಲ್ವಾ? ಹ್ಞೂ 2050ಲಿ ಹೇಗೆ ಇರುತ್ತೆ ದುಬೈ ಅಂತ ಅವ್ರ ಫ್ಯೂಚರ್ನ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಫ್ಯೂಚರ್ ನಮ್ಮ ದುಬೈ ಹೀಗೆ ಕಾಣುತ್ತೆ ಅಂತ ಒಂದು ಈ ನಾವು ಮಕ್ಕಳದು ಕಾರ್ಟೂನ್ಸಲ್ಲಿ ಒಂದೊಂದು ಸಾರಿ ನೋಡ್ತೀವಲ್ಲ, ಫ್ಯೂಚರ್ ಹೊಟ್ಟೋಗಿದ್ದಾರೆ ಅಂದ್ಕೊಂಡು, ಅಥವಾ ಈ ಏಲಿಯನ್ ಪ್ಲ್ಯಾನೆಟ್ಸ್ಗೆ ಹೊಟ್ಟೋಗಿದ್ದಾರೆ ಅಂತ, ಅಲ್ಲಿನ ಹೇಗೆ ತೋರಿಸ್ತಾರೆ. ಫ್ಲೈಯಿಂಗ್ ಕಾರು, ಫ್ಲೈಯಿಂಗ್ ಬೈಕು, ಮೆಟ್ರೋಸು, ಆ ರೋಡ್ಸು, ರೋಬೋಟ್ಸು, ಅದೆಲ್ಲನೂ ಕೂಡ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಅದನ್ನು ಒಂದೊಂದು ಮಾಡಿ ಇಟ್ಟಿರ್ತಾರೆ, ಅದನ್ನು ನೋಡೋದು. ಆ್ಯಂಡ್ ನೀವು 2070ಗೆ ಬಂದರೆ ದುಬೈ ಈ ಥರ ಇರೋದಿಲ್ಲ. ಸೊ ಇವಾಗ ಇದನ್ನು ನೋಡಿ, ಆವಾಗ ಬೇರೆ ಥರನೇ ನೋಡ್ತೀರಾ. ಇಲ್ಲಿ ನೋಡಿ ಫ್ಲೈ ಮಾಡ್ತಾ ಇದ್ದಾರೆ. ಪಾಪ ಬಾ. ಫ್ಲೈಯಿಂಗ್ ಕಾರ್ ಎಷ್ಟೊಂದು ರಶ್ ಇದೆ. ಬನ್ನಿ ಆ ಕಡೆ ಹೋಗೋಣ. ಬೇಜಾನ್ ರಶ್ ಇದೆ ಇಲ್ಲೂ. ನಾನಿಲ್ಲಿ ಬರೋ ಮುಂಚೆ ಫ್ಯೂಚರ್ ಮ್ಯೂಸಿಯಂ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಬಂದೆ. ಇದ್ರ ಏನು, ಯಾತಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಒಂದು ನಾನು ಆಗಲೇ ಹೇಳಿದೆ ಪಾಯಿಂಟು, ಇಲ್ಲಿ ನಿಮಗೆ ಏನು ನೋಡೋದಕ್ಕೆ ಸಿಗುತ್ತೆ ಅಂತ. ಇಲ್ಲಿ 7 floors ಇದೆಯಂತೆ, ಒಂದೊಂದು ಫ್ಲೋರಲ್ಲೂ ಒಂದೊಂದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು.
ಮೊದಲೇ ಹೇಳ್ದಂಗೆ ಇದು ಫ್ಯೂಚರ್ ಥಿಂಕಿಂಗ್ ಬಗ್ಗೆ ಇರೋದು. ಇಲ್ಲಿ ನಿಮಗೆ ಏನು ಗ್ಲೋ ಕಾಣ್ತಿದೆಯೋ ಅದೆಲ್ಲ ಅರೇಬಿಕ್ ವರ್ಡ್ಸ್ ಅಂತೆ. ಇದು ಅರಬ್ ಎಮಿರೇಟ್ಸ್ನ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಅವರು ಬರೆದಿರೋ ಅಂಥ ಪೊಯಮ್. ಇದು ಕೂಡ ಫ್ಯೂಚರಿಸ್ಟಿಕ್ ಥಿಂಕಿಂಗಲ್ಲಿ ಇದೆ. 3 ಪೊಯಮ್ಸ್ನ ಅವರು ಈ ಅರೇಬಿಕ್ ಲ್ಯಾಂಗ್ವೇಜಲ್ಲಿ ಬರೆದಿರೋದಂತೆ. ಆ್ಯಂಡ್ ಇದನ್ನು ಒಂಥರ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅಂತಲೂ ಹೇಳ್ತಾರಂತೆ. ಒಂದು ಪೊಯಮ್ ನಾನು ಓದಿದ್ದೇನು ಅಂದರೆ, ನಾವು 100 ವರ್ಷ ಇರ್ತೀವೋ ಇಲ್ವೋ, ಬಟ್ ನಾವು ಏನು ಕ್ರಿಯೇಟ್ ಮಾಡ್ತೀವೋ ಅದು 100 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ. ಇದೇ ಥರ ಒಂದು ಎನ್ಕರೇಜಿಂಗ್ ಬಾಕಿ ಪೊಯಮ್ಸ್ ಕೂಡ ಮಾಡಿದಾರಂತೆ. ಟೆಕ್ನಾಲಜಿ ಅಂದರೆ ನಿಮ್ಗೆ ತುಂಬ ಇಷ್ಟ ಅನ್ನೋ ಹಾಗಿದ್ರೆ ದಿಸ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಅವರು ಹೆಲ್ತ್ ಕೇರ್ ಬಗ್ಗೆ, ಸಿಟಿ ಬಗ್ಗೆ, ಸ್ಕೂಲ್ ಬಗ್ಗೆ, ಲೈಕ್ ಎಜುಕೇಷನ್ನು, ನೀರು, ಫುಡ್ ಎಲ್ಲದ್ರ ಬಗ್ಗೆನೂ ತುಂಬಾ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿ ಅದ್ರ ಬಗ್ಗೆ ಅವರು ರಿಸರ್ಚ್ ಮಾಡಿ ಡೆವಲಪ್ ಮಾಡ್ತಾ ಇದ್ದಾರಂತೆ. ನಿಮ್ಮಲ್ಲಿ ಕೇಳ್ತಾ ಇದ್ರಿ ಇಲ್ಲಿನ ಡ್ರೆಸ್ ಕಲ್ಚರ್ ಹೇಗಿದೆ ಅಂತ ಹೇಳಿಬಿಟ್ಟು. ಹೆಂಗಸರು ನೋಡಿ ಈ ಥರ ಹಾಕಬೇಕು. ಅವರು ಒಳಗಡೆ ಯಾವುದೇ ಡ್ರೆಸ್ ಹಾಕಿರ್ಬೋದು, ಬಟ್ ಹೊರಗಡೆ ಅವರು ಆ ಬುರ್ಕಾ ಥರದ್ದು ಗೌನ್, ಲಾಂಗ್ ಗೌನ್ ಹಾಕಬೇಕು. ಇನ್ನು ಗಂಡಸರು ನೀವು ಸ್ಕೈ ವ್ಯೂ ಅಬ್ಸರ್ವೇಟ್ರಿಯಲ್ಲಿ ನೋಡಿದ್ರಿ, ಅಲ್ಲಿ ಅವರು ಹೇಗೆ ವೈಟ್ ಗೌನ್ ಹಾಕಿದ್ರು, ತಲೆಗೆ ಒಂದು ವೈಟ್ ಬಟ್ಟೆ ಕಟ್ಟಿದ್ರು, ಆ ಥರ ಎಲ್ಲ ಅರಬ್ಸ್ ಕೂಡ ಫಾಲೋ ಮಾಡಬೇಕು. ಸೊ 149 dirhams ಎಂಟ್ರಿ ಫೀಸು. ಕಿಡ್ಸ್ ಅಂಡರ್ 4 ಫ್ರೀ, ಅಬವ್ 4 ಸೇಮ್. ಕೇರ್ಫುಲ್ ಆಗಿ ಹೋಗ್ಬೇಕು ಆ ಕಡೆ. ಓಡಿ ಓಡಿ ಓಡಿ. ಅದ್ರ ಜೊತೆನೇ ಮೂವ್ ಆಗ್ಬೇಕಿಲ್ಲ, ನಮಗೆ ತಳ್ಬಿಡುತ್ತೆ ಈ ಕಡೆಯಿಂದ. ಇನ್ನೇನು ತಳ್ಳುತ್ತಷ್ಟೇ. ಚಳಿ ಶುರು ಆಗಿದೆ, ಬಿಸಿಲಿಲ್ಲ ಅಲ್ವಾ ಈಗ, ತಣ್ಣ ಗಾಳಿ ಬೀಸ್ತಾ ಇದೆ, ಮೈಯೆಲ್ಲ ಚುಟ್ಟು ಚುಟ್ಟು ಅಂತ ಐತೆ. ಏನು ಚಳಿ ಜಾನು. ಬಾಬಾ ನೋಡಿ, ಹೊರಗಡೆಯಿಂದ ಈ ಥರ ಕಾಣುತ್ತೆ. ಕೈ ಮಾಡ್ಕೋಬೇಕು. ಅಯ್ಯೋ ಕಷ್ಟ ಕಣೋ. ವಾವ್, ನಡಿ ನಡಿ ನಡಿ, ಓನ್ಲಿ ನಡಿ. ನಡಿ ನೋಡು, ನಡಿ ನೋಡು ಅಷ್ಟೇ. ಅಯ್ಯೋ ಜಾನು, ಸಬ್ವೆಗೆ ಎಲ್ಲಿ ಹೋಗ್ಬೇಕು? ಏನು ಮಾಡ್ತೀಯಾ, ಹೋಗ್ಲೇಬೇಕಲ್ಲ. ಈಗ ಇಲ್ಲಿ ನಾವು ರೋಡ್ ಕ್ರಾಸ್ ಮಾಡಬೇಕು, ಆಪೋಸಿಟ್ ರೋಡ್ಗೆ ಹೋಗಬೇಕು ಅಂದರೆ ಸಬ್ವೇ ಯೂಸ್ ಮಾಡಬೇಕು. ಸಬ್ವೇ ಅಂತೂ ಸುತ್ಕೊಂಡಿದೆ. ನಮ್ಮ ಬೆಂಗಳೂರಲ್ಲಿ ಅಂಡರ್ ಪಾಸ್ ಇರುತ್ತೆ ಆ್ಯಂಡ್ ಓವರ್ ಬ್ರಿಡ್ಜ್ ಇರುತ್ತಲ್ಲ, ಸೇಮ್ ವೇ ಅಲ್ಲೇ ಇಲ್ಲೂ. ಮೇ ಬಿ ಕೆಲವೊಂದು ಕಡೆ ಮಾತ್ರನೇ ಡೈರೆಕ್ಟ್ ರೋಡ್ ಕ್ರಾಸ್ ಮಾಡ್ಬೋದು, ಅದರ್ವೈಸ್ ಈ ಥರ ಸಬ್ವೇ ಯೂಸ್ ಮಾಡಬೇಕು. ಆಪೋಸಿಟ್ ರೋಡ್ ತಲುಪೋದಕ್ಕೆ ½ an hour ಆಯಿತು. ಈಗ ನಾವು ಊಟ ಮಾಡಿಲ್ಲ, ಮಧ್ಯಾಹ್ನ 4-5 ಗಂಟೆ ಆಗ್ತಾಯಿದೆ. ಇಲ್ಲೇ ಆಪೋಸಿಟಲ್ಲಿ ಹೋಟೆಲ್ಸ್ ಕಾಣಿಸ್ತು, ಸೊ ಅಲ್ಲಿಗೆ ಬಂದಿದ್ದೀವಿ. ಇದು ಸಬ್ವೆ. ಓಕೆ, ಇಲ್ಲಿ ಮೆನ್ಯೂ ಹೀಗಿದೆ ನೋಡಿ. ಒಂದೊಂದಕ್ಕೆ ಸ್ಟಾರ್ಟಿಂಗು 12 dirhamsಯಿಂದ 17 ಇದೆ, 10 ಇದೆ, 14 ಇದೆ, ವೆಜ್ ಚೀಸ್ ಅಂತ 8 ಇದೆ. later, no? Later, sir. I'll make it. I have to. Yeah. We'll make it later. Bah. Which way we have to go? Next building. ಇದು ಕ್ರಂಬಲ್ಡ್ ಚಿಕನ್ 6 inch ಅಂತೆ. ಸೊ ಇದರ ಪ್ರೈಸ್ ಬಂದು 17 dirhams. ಆ್ಯಂಡ್ ಇದು ಚಿಕನ್ ಬರ್ಗರ್. ಇದು ಚಿಕನ್ ಬರ್ಗರ್ 12 dirhams. ಎಲ್ಲ ಅಷ್ಟೇ, ಇದಕ್ಕಿಂತ ಏನು ಹೈ ರೈಸಸ್ ಸ್ವಲ್ಪ ಇರುತ್ತೆ ಅಷ್ಟೇ. ಇಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ನಡಿಬೇಕು. ಸುಸ್ತಾಗೋಯ್ತು, ನಡಿಬೇಕಾದ್ರೆ ಅನಿಸ್ತಿದೆ, ಕುತ್ಕೊಂಡು ಎತ್ತಲ್ಲ, ಅವಾಗ ಕಾಲು ನೋವ್ತಾ ಇದೆ. ಅದಕ್ಕೆ ಶಾರ್ಟ್ಕಟ್ ಅಲ್ಲ, ಮೆಟ್ರೋ ಹತ್ರ ಹೋಗ್ಬಿಟ್ಟು ಹೋಗೋದಷ್ಟೇ. ಮೆಟ್ರೋಯಿಂದ ಒಳಗಡೆಯಿಂದ ಹೋಗೋದು. ಅಂದರೆ ಈ ಏರಿಯಾನು ನೋಡ್ದಂಗೆ ಆಗುತ್ತೆ.
ಇದು ನೋಡಿ, ನಾವು ಅಲ್ಲಿ ಮುಗಿಸ್ಕೊಂಡು ನಮ್ಮ ಊಟನ ಒಳಗಡೆ ಬಂದ್ವಿ. ಇದು ರೋಬೋಟ್ ನಾಯಿ. ಸೇಮ್ ನಾಯಿ ಹೇಗೆ ಮಾಡುತ್ತೆ ಹಾಗೆ ಮಾಡ್ತಾ ಇತ್ತು. ಸಿಟ್ ಅಂದರೆ ಕುತ್ಕೊಳ್ತಾ ಇತ್ತು, ಸ್ಟ್ಯಾಂಡ್ ಅಂದರೆ ನಿಂತ್ಕೊಳ್ತಾ ಇತ್ತು, ಟರ್ನ್ ಅಂದರೆ ಸೇಮ್ ನಾಯಿ ಥರ ನಾವು ಆಟಾಡ್ಸಿದ್ರೆ ಅದು ಆಟಾಡ್ತಾ ಇತ್ತು. ಆ್ಯಕ್ಚುಲಿ ಇದು ರಿಮೋಟ್ ಕಂಟ್ರೋಲ್. ಇಲ್ಲಿ ಹಿಂದೆ ನಿಂತ್ಕೊಂಡವರು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಈ ಥರ ಅವರು ಎಲ್ಲ ರೋಬೋಟ್ಸ್ನ ಮಾಡ್ತಾ ಇದ್ದಾರೆ. ಎಲ್ಲ ಥರದ್ದೂ ಟ್ರೈ ಮಾಡ್ತಾ ಇದ್ದಾರೆ ಅವರು. ಈ ಟೆಕ್ನಾಲಜಿ ಅವರು ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ನೋಡಿ ಇಲ್ಲಿ ರೋಬೋ ಕಾಫಿ ವೆಂಡಿಂಗ್ ಮಿಷಿನ್. ನಾವಿಲ್ಲಿಗೆ ಬಂದಾಗ ಮೂರುವರೆ ಆಗಿತ್ತಾ. ನಾವು ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಒಂದು ರೌಂಡ್ ಸುತ್ತಕೊಂಡು ಹೋಗಿ ಹೋಟೆಲ್ ಹುಡುಕಿ ಡೌನ್ ಟೌನಲ್ಲಿ ಊಟ ಮಾಡಿ ಬಂದ್ವಿ. ಬಂದಾಗ 4:45 ಅಂದ್ಕೊಳ್ಳಿ. ಇಲ್ಲಿ ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂತಲೇ ನಾವು ಡಿಲೇನೂ ಮಾಡಿದ್ವಿ, ಇಲ್ಲಾಂದಿದ್ರೆ ನೋಡ್ಕೊಂಡು ಒಟ್ಟಿಗೆ ಹೊಟ್ಟೋಗ್ಬೋದಿತ್ತು. ಇಲ್ಲಿ ಬಂದುಬಿಟ್ಟು ಟಿಕೆಟ್ ಕೇಳಿದ್ರೆ ಟಿಕೆಟ್ ಇಲ್ವಂತೆ. ಇಲ್ಲ, ಟಿಕೆಟ್ ರೇಟ್ ಕೇಳಿದ್ವಿ ಹೋಗ್ಬೇಕಾರೆ. ಕರೆಕ್ಟು. ಮೊದಲು ನಾವು ಇಲ್ಲಿಂದ ರೇಟ್ ಕೇಳ್ಕೊಂಡು ಹೋದ್ವಿ ಅಷ್ಟೇ. ಅದು ಯಾಕಂದರೆ ಇಲ್ಲೂ ಕೂಡ ಬೋರ್ಡಿಂಗ್ ಪಾಸ್ ಏನಾದರೂ ಈಸ್ಕೊಳ್ತಾರಾ, ಡಿಸ್ಕೌಂಟ್ ಕೊಡ್ತಾರಾ ಅಂದ್ಬಿಟ್ಟು ಅವರು ಹೇಳಿದ್ರು. ಸರಿ ಬಂದಮೇಲೆ ತೊಗೊಳ್ಳೋಣ ಅಂದ್ಕೊಂಡು ಹೊರಟೋದ್ವಿ. ಬಂದಮೇಲೆ ಕೇಳಿದ್ರೆ ಇಲ್ಲ, ನೀವು ಆನ್ಲೈನಲ್ಲೇ ಬುಕ್ ಮಾಡಬೇಕು. ಆನ್ಲೈನಲ್ಲಿ ಬುಕ್ ಮಾಡಿದ್ಮೇಲೆ ಇಲ್ಲಿ ಬಂದು ಅದೇನೋ ಟ್ಯಾಗ್ ಕೊಡ್ತಾರೆ, ಅದನ್ನು ಟ್ಯಾಗ್ ಕೊಡ್ತಾರೆ ಕೈಗೆ, ಅದನ್ನು ಹಾಕ್ಕೊಂಡು ಒಳಗಡೆ ಹೋಗಬೇಕು. ಸೊ ಸರಿ ಬಂದ್ವಲ್ಲ ಅಂದ್ಬಿಟ್ಟು ಕೇಳೋದಕ್ಕೆ ಹೋದರೆ ಇಲ್ಲ, ನೀವು ಆನ್ಲೈನಲ್ಲಿ ಬುಕ್ ಮಾಡಿಲ್ವಲ್ಲ, ಇಲ್ಲಿ ನಾವು ಕೌಂಟರಲ್ಲಿ ಬುಕ್ ಮಾಡ್ಕೊಳ್ಳೋದಿಲ್ಲ ಅಂದರು. ಸರಿ ನಾವು ಈಗಲೇ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಅಂದಿದ್ದಕ್ಕೆ ಇವತ್ತಿಗೆ ಕ್ಲೋಸ್ ಆಗಿದೆ ಅಂದರು. ಆಮೇಲೆ ಇವಾಗ ಕೇಳಿದೆ ಮಂಡ್ಯಗಾದರೂ ಕೊಡಿ ನಮಗೆ ಅಂತ. ಹಾಂ, ಫೆಬ್ರವರಿ 3 ತನಕ ಬುಕ್ಕಿಂಗ್ ಕ್ಲೋಸ್ ಅಂತ. ಇವತ್ತು ಡೇಟ್ 20. 2 ವೀಕ್ಸ್ ಬಿಫೋರ್ ಬುಕ್ಕಿಂಗ್ ಮಾಡ್ಕೋಬೇಕು ಲಿಟ್ರಲಿ. ಸೊ ಇಲ್ಲಿಗೆ ಬರೋ 2 ವಾರ ಮುಂಚೆ ಬುಕ್ಕಿಂಗ್ ಮಾಡ್ಕೊಳ್ಬೇಕಂತ. ಈ ಬಾಗಿಲು ತಿರುಗ್ತಾನೇ ಇರಬೇಕು, ನಿಲ್ಲಂಗೆ ಇಲ್ಲ. ಅದು ಮೂವ್ ಆಗ್ತಾ ಇರುತ್ತೆ. ನಾವು ಒಳಗಡೆ ಹೋಗ್ಬೇಕಂದ್ರೆ ನಾವು ಅದ್ರ ತಕ್ಕಂತೆ ಮೂವ್ ಆಗ್ತಾ ಹೋಗ್ಬೇಕು. ನಾವು ಪುಷ್ ಮಾಡಂಗಿಲ್ಲ, ಯಾರೋ ಪುಷ್ ಮಾಡಿದ್ರೆ ಡೋಂಟ್ ಪುಷ್ ಅಂತ ನಿಂತ್ಕೊಂಡ್ಬಿಡ್ತು ಅನ್ಸುತ್ತೆ ಅದು. ಆ್ಯಂಡ್ ಇನ್ನೂ ಒಂದು ಮೆನ್ಷನ್ ಮಾಡಲೇಬೇಕು, ರೋಡ್ಸು ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆಯೋ ಅದೇ ರೀತಿ ಟಾಯ್ಲೆಟ್ಸ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಹೋಗಿದ್ದ ಕಡೆ ಎಲ್ಲ ಕಡೆನೂ ಯೂಸ್ ಮಾಡಿದ್ದೀನಿ. ದುಬೈ ಮಾಲಲ್ಲಿ, ಇಲ್ಲಿ ನೆನ್ನೆ ಏರ್ಪೋರ್ಟಲ್ಲಿ, ಮೆಟ್ರೋ ಸ್ಟೇಷನಲ್ಲಿ, ಎಲ್ಲ ಕಡೆನೂ ತುಂಬ ನೀಟಾಗಿ. ಅಂದರೆ ಒಂದೇ ಥರ ಇದೆ ಜನ. ಅವರು ಡಸ್ಟ್ಬಿನ್ ಯೂಸ್ ಮಾಡೋದಾಗಿರ್ಬೋದು, ಪೇಪರ್ ಟಿಶ್ಯೂಸ್ ಇಡೋದಾಗಿರ್ಬೋದು, ಎಲ್ಲನೂ ಒಂದೇ ಥರ ಇದೆ. ಆಮೇಲೆ ಇಲ್ಲಿ ಹ್ಯಾಂಡ್ ವಾಶ್ ಮಾತ್ರ ಫುಲ್ಲಿ ಡಿಫ್ರೆಂಟು. ಹೆಂಗೆ ಅಂದರೆ ಎಲ್ಲಿ ಇದು ಟಾಯ್ಲೆಟ್ ರೂಮ್ ಎಲ್ಲಿದೆ, ಹ್ಯಾಂಡ್ ವಾಶ್ ಎಲ್ಲಿದೆ ಗೊತ್ತಾಗ್ತಾನೆ ಇಲ್ಲ. ಫುಲ್ ಮಿರರ್ ಹಾಕ್ಬಿಟ್ಟಿದ್ದಾರೆ, ರಿಫ್ಲೆಕ್ಷನ್ನೇ ಏನೂ ಗೊತ್ತಾಗ್ತಾ ಇಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಲೈಟ್. ಸೋನಿ ನೋಡು, ಅಲ್ಲಿ ಹೆಂಗೆ ಕಾಣ್ತಿದೆ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದು ನೋಡಬೇಕು ಅಂತ ಲೇಟ್ ಮಾಡಿದ್ದು. ನೋಡಿದ್ರಾ, ಚೆನ್ನಾಗಿ ಕಾಣ್ತಿದೆ ಅಲ್ಲ, ಒಳ್ಳೆ ಬೆಳ್ಳಿದು ಥರ ಕಾಣ್ತಾ ಇದೆ. ನಮ್ಮ ಬೇಬಿ ಫುಲ್ ಹ್ಯಾಪಿ. ಬಟ್ ಏನಂತಂದ್ರೆ ನಡಿಬೇಕು ಅಂತ ಒಂದು ಅಳ್ತಾ ಇದ್ಲು. ಆಲ್ರೆಡಿ ಕಾಲು ನೋವು ಬಂದ್ಬಿಟ್ಟಿದೆ. ತಡಿಯಮ್ಮ, ಲೈಟ್ ಹಾಕಿದ ಮೇಲೆ ಡೌನ್ ಟೌನ್ ಹೆಂಗೆ ಕಾಣುತ್ತೆ ಅಂತ ತೋರ್ಸೋಣ. ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲ ಕಡೆ ಬಿಲ್ಡಿಂಗ್, ಎಲ್ಲದಕ್ಕೂ ಲೈಟ್ಸ್, ಚೆನ್ನಾಗಿ ಮಿಣ ಅಂತ ಇದೆ. ರೋಡ್ಸ್ ಈಗ ಸ್ವಲ್ಪ ಸೈಲೆಂಟ್ ಆಗಿದೆ ರೋಡ್. ಆಗಲಿ ಎಷ್ಟೊಂದು ಬಿಜಿ ಅಂತಿತ್ತು. ಸಾನು ದೊಡ್ಡ ಸ್ಪೇಸ್ ಇದೆ. ಪಾರ್ಕಿಂಗ್ ಏರಿಯಾನಾ ಜಾನು? ಇದು ದೊಡ್ಡದಿದೆ, ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಒಂದು ಸಾಲ್ಟ್ ಅಂತ ಒಂದು ರೆಸ್ಟೋರೆಂಟ್ ಕಾಣ್ತು. ಏನೋ ಕ್ಯಾಂಪ್ ಫೈರ್ ಎಲ್ಲ ಹಾಕಿದ್ರು. ಏನು ನೋಡೋಣ ಅಂತ ಬಂದಿದ್ದೀವಿ. ಯಾಕಿದು ಲೈನು? ವಾಟ್ ಈಸ್ ದಿಸ್? ಇಷ್ಟುದ ಲೈನ್ ಇದೆ. ಓ, ಬಫೆ ಏನಾದರೂ ಇರ್ಬೋದೇನೋ. ಎಲ್ಲಿ ಕೇಳೋದು? ಅಲ್ಲಿ ಒಬ್ಬರು ರಿಸೆಪ್ಷನಿಸ್ಟ್ ಥರ ಇದ್ದಾರೆ ನೋಡಿ, ಅಲ್ಲೋಗಂಗ. ಇಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ ಏನು ಮೆನ್ಯೂ ಅಂತ ಹೇಳ್ಬಿಟ್ಟು. ಬರೀ ಬರ್ಗರ್ಗಳೇ ಇದೆ. ಸ್ವೀಟ್ ಬೆವ್ರೇಜ್ಗೆ ಏನಂದ್ರೆ ಡ್ರಿಂಕ್ಸ್ ಇದೆ. ಲೆಮನೇಡು, ಆ ಏಡು, ಈ ಏಡು. ಬಫೆಲೋ ಬರ್ಗರ್ ಅಂತೆ. ಹ್ಞೂ, ಜಾಪನೀಸ್ ಸ್ಟೀಕ್ ಅಂತೆ.
ಅಯ್ಯೋ ಬೇಡ ನಮ್ಗೆ ಅದು ಸೂಟ್ ಆಗೋದಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ ಈಗ ಹೊರಡೋಣ ಮೆಟ್ರೋಲಿ. ಊಟ ಎಲ್ಲಿ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವೇ ಈಗ. ಹಾಟ್ ಆ್ಯಂಡ್ ಟೇಸ್ಟ್ ಕೆಫೆ ರೆಸ್ಟೋರೆಂಟ್ ಇಲ್ಲಿಗೆ ಬಂದಿದ್ದು ನಾವು. ಇದ್ರ ಮುಂದೆ ಹೋದರೆ ಅಲ್ಲೆಲ್ಲ ಅಂಗಡಿಗಳು ಕಾಣ್ತಾ ಇದೆ, ಆ ಕಡೆ ಹೋಗಬೇಕು. ಬಟ್ ಇವತ್ತು ಸಖತ್ತು ಕಾಲು ನೋವ್ತಾ ಇದೆ, ಇದ್ರೆ ಆಗೋದಿಲ್ಲ ಇವತ್ತು ನಡ್ಕೊಂಡು ಹೋಗೋದಕ್ಕೆ ಅಲ್ಲಿ ತನಕ. ಇನ್ನೊಂದು ದಿನ ಎಕ್ಸ್ಪ್ಲೋರ್ ಮಾಡೋಣ, ನಾಳೆ ದಿನ ಒಂದು ಹೋಟೆಲ್ಗೆ ಹೋಗೋಣ. ಇದು ಮೆಟ್ರೋ ಸ್ಟೇಷನ್ ನೋಡಿ ಎಷ್ಟು ಹತ್ತಿರ ಇದೆ ಅಂಥೇಳಿ. ನಾವು ಈಗ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಫ್ಯೂಚರ್ ಮ್ಯೂಸಿಯಂ ಬಗ್ಗೆ ನಿನ್ನೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೇಳಿದ್ದೀನಲ್ಲ, 15 ಡೇಸ್ ಮುಂಚೆನೇ ಬುಕ್ ಮಾಡಿ ಬರಬೇಕು ಇಲ್ಲಿಗೆ. ಸೊ ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ, ಮೋಟಿವೇಟ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ, ಎಲ್ಲನೂ ಮಿಸ್ ಮಾಡದೆ ನೋಡ್ಬೋದು. ಸೊ ಮುಂದಿನ ಪ್ಲೇಸ್ ಯಾವುದ್ರ ಬಗ್ಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಪ್ಲೀಸ್ ವೇಟ್ ಮಾಡ್ತಾ ಇರಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಬೈ ಸ್ನೇಹಿತರೆ, ಟೇಕ್ ಕೇರ್.